ರಣವೀರ್ ಸಿಂಗ್ ನಟನೆಯ ಧುರಂಧರ್ 2 ಸಿನಿಮಾ ನಾಳೆ ಬಿಡುಗಡೆ ಆಗ್ತಾ ಇದೆ. ಆದರೆ ಇಂದಿನಿಂದಲೇ ದೇಶದ ಹಲವು ನಗರಗಳಲ್ಲಿ ಸಿನಿಮಾದ ಪೇಯ್ಡ್ ಪ್ರೀಮಿಯರ್ ಶೋ ಆಯೋಜಿಸಲಾಗಿದೆ. ದುಬಾರಿ ಬೆಲೆಯ ಈ ಪೇಯ್ಡ್ ಪ್ರೀಮಿಯರ್ ಶೋಗಳ ಟಿಕೆಟ್ ಬೆಲೆಯನ್ನ 4-5 ಪಟ್ಟು ಹೆಚ್ಚಿನ ಬೆಲೆಗೆ ಮಾರಾಟ ಸಹ ಮಾಡಲಾಗಿದೆ. ಆದರೆ ಕೊನೆಯ ಕ್ಷಣದಲ್ಲಿ ಸೆನ್ಸಾರ್ನಿಂದ ಸಮಸ್ಯೆ ಎದುರಾದ ಕಾರಣ ಇದೀಗ ಭಾರತದಲ್ಲಿ ಹಿಂದಿ ಪ್ರೀಮಿಯರ್ ಶೋ ಹೊರತಾಗಿ ಇತರೆ ಭಾಷೆಯ ಎಲ್ಲಾ ಪ್ರೀಮಿಯರ್ ಶೋ ಪ್ರದರ್ಶನವನ್ನ ರದ್ದು ಮಾಡಲಾಗಿದೆ. ಆದರೆ ಅಮೆರಿಕದಲ್ಲಿ ಸಿನಿಮಾದ ಎಲ್ಲ ಪೇಯ್ಡ್ ಪ್ರೀಮಿಯರ್ ಶೋ ರದ್ದು ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ಇದು ಪವನ್ ಕಲ್ಯಾಣ್ರ ಉಸ್ತಾದ್ ಭಗತ್ ಸಿಂಗ್ ಸಿನಿಮಾಕ್ಕೆ ಭರ್ಜರಿ ಲಾಭ ಮಾಡಿಕೊಡಲಿದೆ. ಭಾರತದಲ್ಲಿ ಧುರಂಧರ್ 2 ಸಿನಿಮಾದ ಕನ್ನಡ, ತೆಲುಗು, ತಮಿಳು ಭಾಷೆಯ ಪೇಯ್ಡ್ ಪ್ರೀಮಿಯರ್ ಶೋಗಳನ್ನ ಮಾತ್ರವೇ ಸದ್ಯಕ್ಕೆ ರದ್ದು ಮಾಡಲಾಗಿದೆ. ಸೆನ್ಸಾರ್ ಮಂಡಳಿಯು ಸುಮಾರು 6 ನಿಮಿಷದ ಕಟ್ಗಳನ್ನ ಸಿನಿಮಾಕ್ಕೆ ಸೂಚಿಸಿರುವ ಕಾರಣ ಕೊನೆಯ ಕ್ಷಣದಲ್ಲಿ ಸಿನಿಮಾವನ್ನು ಮತ್ತೆ ಟ್ರಿಮ್ ಮಾಡಲಾಗ್ತಾ ಇದೆ. ಈ ಟ್ರಿಮ್ಮಿಂಗ್ ಕಾರ್ಯವನ್ನ ಹಿಂದಿ ಆವೃತ್ತಿಗೆ ಮಾತ್ರವೇ ಮಾಡಲಾಗ್ತಾ ಇದ್ದು, ದೇಶದಾದ್ಯಂತ ಹಿಂದಿ ಆವೃತ್ತಿಯ ಪೇಯ್ಡ್ ಪ್ರೀಮಿಯರ್ ಅನ್ನ ಮಾತ್ರವೇ ಪ್ರದರ್ಶಿಸಲಾಗ್ತಾ ಇದೆ. ಸಿನಿಮಾದ ಕಂಟೆಂಟ್ನಲ್ಲಿ ಕೊನೆಯ ಕ್ಷಣದಲ್ಲಿ ಬಂದ ಈ ಸಮಸ್ಯೆಯಿಂದಾಗಿ ಅಮೆರಿಕದ ಎಲ್ಲಾ ಪೇಯ್ಡ್ ಪ್ರೀಮಿಯರ್ ಶೋ ರದ್ದಾಗಲಿದೆ ಎನ್ನಲಾಗ್ತಿದೆ. ಇದರಿಂದಾಗಿ ನಾಳೆ ಬಿಡುಗಡೆ ಆಗಲಿರುವ ಪವನ್ ಕಲ್ಯಾಣ್ ನಟನೆಯ ಉಸ್ತಾದ್ ಭಗತ್ ಸಿಂಗ್ ಸಿನಿಮಾದ ಪ್ರೀಮಿಯರ್ ಶೋಗೆ ಭಾರೀ ಸಹಕಾರಿ ಆಗಲಿದೆ. ಧುರಂಧರ್ 2 ಸಿನಿಮಾದ ಕಾರಣದಿಂದಾಗಿ ಉಸ್ತಾದ್ ಭಗತ್ ಸಿಂಗ್ ದೇಶದಲ್ಲಿ ಮಾತ್ರವಲ್ಲದೆ ಅಮೆರಿಕದಲ್ಲಿಯೂ ಸಹ ಸಾಕಷ್ಟು ಸಮಸ್ಯೆ ಎದುರಿಸಿತ್ತು. ಅಮೆರಿಕ, ವಿಶೇಷವಾಗಿ ನಾರ್ತ್ ಅಮೆರಿಕದಲ್ಲಿ ಭರ್ಜರಿ ಕಲೆಕ್ಷನ್ ಅನ್ನ ಉಸ್ತಾದ್ ಭಗತ್ ಸಿಂಗ್ ನಿರೀಕ್ಷಿಸಿತ್ತು. ಆದರೆ ಅಲ್ಲಿಯೂ ಸಹ ಧುರಂಧರ್ 2 ಭಾರೀ ಸ್ಪರ್ಧೆ ಒಡ್ಡಿತ್ತು. ಇದರಿಂದಾಗಿ ಪ್ರೀಮಿಯರ್ ಶೋಗಳಿಗೆ ನಿರೀಕ್ಷಿತ ಪ್ರತಿಕ್ರಿಯೆ ಸಿಕ್ಕಿರಲಿಲ್ಲ. ಆದ್ರೀಗ ಧುರಂಧರ್ 2 ಸಿನಿಮಾದ ಪ್ರೀಮಿಯರ್ ಶೋ ರದ್ದಾಗಿದ್ದು, ಅದರ ಲಾಭ ಉಸ್ತಾದ್ ಭಗತ್ ಸಿಂಗ್ಗೆ ಸಿಗಲಿದೆ. ಪವನ್ ಕಲ್ಯಾಣ್, ಶ್ರೀಲೀಲಾ, ರಾಶಿ ಖನ್ನಾ ನಟನೆಯ ಉಸ್ತಾದ್ ಭಗತ್ ಸಿಂಗ್ ಅಸಲಿಗೆ ಮುಂದಿನ ವಾರ ಬಿಡುಗಡೆ ಆಗಬೇಕಿತ್ತು. ಆದರೆ ಟಾಕ್ಸಿಕ್ ಸಿನಿಮಾದ ಬಿಡುಗಡೆ ದಿನಾಂಕವನ್ನ ಕೊನೆಯ ಕ್ಷಣದಲ್ಲಿ ಬದಲಾವಣೆ ಮಾಡಿದ ಕಾರಣಕ್ಕೆ ಉಸ್ತಾದ್ ಭಗತ್ ಸಿಂಗ್ ಮಾರ್ಚ್ 19ನೇ ತಾರೀಕಿನಂದು ಬಿಡುಗಡೆ ಮಾಡುವುದಾಗಿ ಘೋಷಣೆ ಮಾಡಿತು. ಆದ್ರೀಗ ಧುರಂಧರ್ 2 ಸಿನಿಮಾದಿಂದ ಭಾರೀ ಸ್ಪರ್ಧೆಯಲ್ಲಿ ಎದುರಿಸ್ತಾ ಇದೆ.